ಬಾಲಿವುಡ್ನ ಕಾಂಟ್ರವರ್ಸಿ ನಟಿ ಪೂನಂ ಪಾಂಡೆ ಇವತ್ತು ನಿಧನರಾಗಿದ್ದಾರೆ. ಯಾಕೆ? ಗರ್ಭಕಂಠ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂಥವ್ರು ಸಾವನ್ನಪ್ಪಿದ್ದಾರೆ. 32 ವರ್ಷ ಅವರಿಗೆ. ಮಾಡೆಲ್ ಕಮ್ ನಟಿಯಾಗಿದ್ದ ಪೂನಂ ಪಾಂಡೆ ಸದಾ ವಿವಾದಗಳಿಂದಲೇ ಸುದ್ದಿಯಲ್ಲಿರ್ತಾ ಇದ್ದಂಥ ಪೂನಂ ಈಗ ವಿವಾದ ಮತ್ತು ಬೋಲ್ಡ್ ಲುಕ್ಲಿಂದ ಸುದ್ದಿಯಲ್ಲಿದ್ದಂಥ ನಟಿ ಈಗ ಸಾವನ್ನಪ್ಪಿರೋದು. ಕಳೆದ 1 ತಿಂಗಳ ಹಿಂದೆ ಮಾತ್ರ ಗೊತ್ತಾಗಿದೆ ಅಂತ ಅವರಿಗೆ ಕ್ಯಾನ್ಸರ್ ಇತ್ತು ಅಂತ ಹೇಳಿ. ಅದು ಆಲ್ರೆಡಿ 3rd ಸ್ಟೇಜ್ ಹೋಗಿತ್ತಂತೆ. ಸೊ ಇವತ್ತು ಏಕಾಏಕಿಯಾಗಿ ಉತ್ತರ ಪ್ರದೇಶದಲ್ಲಿ ಅವರ ನಿವಾಸದಲ್ಲಿ ಸಾವನ್ನಪ್ಪಿದ್ದಾರೆ. ಸೊ ಸದಾ ವಿವಾದದಿಂದನೇ 2011ರಿಂದ ಅವರು ಬಹಳ ಫೇಮಸ್ ಆಗಿದ್ದಿದ್ದು. ಕಾರಣ 2011ರಲ್ಲಿ ವರ್ಲ್ಡ್ ಕಪ್ ಅನ್ನ ಭಾರತ ಗೆದ್ರೆ ನಾನು ಬೆತ್ತಲೆ ಆಗ್ತೀನಿ ಅಂತ ಹೇಳಿ ಹೇಳಿದಂಥ ಸ್ಟೇಟ್ಮೆಂಟು. ಅಲ್ಲಿಂದ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ಮಾತನಾಡುವಂಥದ್ದು, ಅರೆಬೆತ್ತಲೆ ಫೋಟೋಗಳನ್ನು ಹಾಕೋದು, ಇವೆಲ್ಲ ತುಂಬ ವೈರಲ್ ಆಗ್ತಾ ಇದ್ದಿದ್ದು. ಕನ್ನಡದಲ್ಲೂ ಕೂಡ ಕನ್ನಡದ ಚಿತ್ರದಲ್ಲೂ ಕೂಡ ಭಾಗಿಯಾಗಿದ್ದರು. ಪಬ್ಲಿಕ್ ಟಿವಿಯಲ್ಲೂ ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ಭಾಗಿಯಾಗಿದ್ದರು 2014ರಲ್ಲಿ. 2014-15ರಲ್ಲಿ ಪಬ್ಲಿಕ್ ಟಿವಿಯ ಒಂದು ಇಂಟರ್ವ್ಯೂನು ಕೂಡ ಇಲ್ಲಿ ಬಂದಿದ್ದರು, ನಮ್ಮ ಸ್ಟುಡಿಯೋಗೆ ಬಂದಿದ್ದರು ಬೆಂಗಳೂರಿನ ಕಚೇರಿಯಲ್ಲಿ. ಸೊ ಪೂನಂ ಪಾಂಡೆ ಇವತ್ತು ನಿಧನರಾಗಿದ್ದಾರೆ. 32 ವಯಸ್ಸು. ಈಗ ಹಲವು ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದ್ದೀನಿ. ನಿನ್ನೆಯಷ್ಟೇ ಕೇಂದ್ರ ಸರ್ಕಾರವು ಕೂಡ ಇದೇ ಗರ್ಭಕಂಠ ಕ್ಯಾನ್ಸರ್ನ ವಿಚಾರದಲ್ಲಿ 9ರಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ ಲಸಿಕೆಯನ್ನು ಉಚಿತವಾಗಿ ಹಾಕೋಕ್ಕೂ ಕೂಡ ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ಸೊ ಈಗ ನೋಡಿದರೆ ಅದೇ ಗರ್ಭಕಂಠ ಕ್ಯಾನ್ಸರ್ನಿಂದ ಇವತ್ತು ನಟಿ ನಿಧನರಾಗಿದ್ದಾರೆ. ಇನ್ನು ನನ್ನ ಸಹೋದ್ಯೋಗಿಯ ಜೊತೆಗೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ಮಾತನಾಡಿದರೆ ಯಾಕೆ ಬರುತ್ತೆ ಇದು, ಏನಾಗುತ್ತೆ, ಹೇಗೆ, ಅದರ ಬಗ್ಗೆ ಮಾತನಾಡಿದ್ದಾರೆ. ಡಾಕ್ಟರ್ ಏನು ಹೇಳಿದ್ದಾರೆ ನೋಡೋಣ. ಪೂನಂ ಪಾಂಡೆ ಅವರು ಇವತ್ತು ಗರ್ಭಕೋಶದ ಕ್ಯಾನ್ಸರ್ನಿಂದ ಮೃತಪಟ್ಟಿರುವಂತಹ ಸುದ್ದಿ ಒಂದು ಹಂತದಲ್ಲಿ ಅದು ಶಾಕಿಂಗ್ ಕೂಡ. ಸೊ ಗರ್ಭಕಂಠದ ಕ್ಯಾನ್ಸರ್ ಏನಿದೆ ಅದು ಹೆಚ್ಚಾಗ್ತಾ ಇದೆಯಾ ರೀಸೆಂಟ್ ಡೇಸಲ್ಲಿ? ಡಾಕ್ಟರ್ ಪದ್ಮಿನಿ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಮೇಡಮ್, ಈಗ ಪೂನಂ ಪಾಂಡೆ ಅವರು ಸಹಜವಾಗಿ ಶಾಕಿಂಗ್, 32 ವರ್ಷ ಅನ್ನೋಂಥದ್ದು. ಸೊ ಗರ್ಭಕಂಠದ ಕ್ಯಾನ್ಸರ್ ಅಷ್ಟೊಂದು ವ್ಯಾಪಕವಾಗಿ ಹರಡ್ತಾ ಇದೆ. ಈ ಗರ್ಭಕೋಶದ ಕ್ಯಾನ್ಸರು ವ್ಯಾಪಕವಾಗಿ ಹರಡುತ್ತೆ ಅಂದರೆ ಇದು ಸಾಮಾನ್ಯವಾದ ಕ್ಯಾನ್ಸರ್. ಈ ಸ್ತನದ ಕ್ಯಾನ್ಸರ್ನ ನಾವು ಬಿಟ್ಟರೆ ಈ ಗರ್ಭಕಂಠದ ಕ್ಯಾನ್ಸರು ಬಹಳ ಪ್ರಮುಖವಾದ ಮತ್ತು ಹೆಚ್ಚಿನ ಸ್ತ್ರೀಯರಲ್ಲಿ ಒಂದು ಸಾವನ್ನುಂಟು ಮಾಡುವಂಥ ಒಂದು ಕ್ಯಾನ್ಸರ್ ಅಂತ ಹೇಳ್ಬೋದು. ಇದು ಚಿಕ್ಕ 30 ವರ್ಷದ ನಂತರ 40-50 ವಯಸ್ಸಿನಲ್ಲಿ ಹೆಚ್ಚಿನ ಜನರಲ್ಲಿ ನಾವು ನೋಡ್ತೀವಿ. ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಆಗ್ತಿದೆ. ಒಂದು ಕಾರಣ ಇದು ನಮ್ಮ ಜೀವನ ಶೈಲಿ, ನಾವು ತಗೊಳ್ಳೋ ಆಹಾರ, ಅಥವಾ ನಮ್ಮಲ್ಲಿ ಏನು ದೇಹನ ಹೋಗುವಂಥ ಈ ರಾಸಾಯನಿಕಗಳು ಅಂಥದ್ದು ಒಂದು ಕಡೆ ಆದರೆ, ಸ್ಮೋಕಿಂಗು, ಡ್ರಿಂಕ್ಸು ಇದನ್ನೆಲ್ಲ ತೊಗೊಂಡ್ರೆ ಬಹಳ ಮುಖ್ಯವಾಗಿ ಇದಕ್ಕೆ ಕಾರಣ ಇರೋದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋ ಒಂದು ವೈರಸ್ನ ಸೋಂಕಿನಿಂದ ಆಗುವಂಥದ್ದು. ಇದು ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಈ HPV ವೈರಸ್ ಸೋಂಕು ಆಗುತ್ತೆ. ಈ ಸೋಂಕಾಗೋ ಪ್ರತಿ ಸ್ತ್ರೀಯರಲ್ಲೂ ಕೂಡ ಈ ಕ್ಯಾನ್ಸರ್ ಆಗೇ ಆಗುತ್ತೆ ಅಂತಿಲ್ಲದೆ ಇದ್ದರೂ ಕೂಡ ಬಹಳಷ್ಟು ಈ ಕ್ಯಾನ್ಸರ್ ಸರ್ವಿಕ್ಸ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಆಗೋದು ಈ ಸೋಂಕಿನಿಂದ. ಹಾಗಾಗಿ ಇದಕ್ಕೆ ಒಂದು ವ್ಯಾಕ್ಸಿನ್ ಇವಾಗ ನಮಗೆ ಲಭ್ಯ ಇದೆ. ಇದು ಒಂದೇ ಒಂದು ಕ್ಯಾನ್ಸರ್ ನಾವು ತಡೆಗಟ್ಟೋಕ್ಕೆ ವ್ಯಾಕ್ಸಿನ್ ಮೂಲಕ ತಡೆಗಟ್ಟೋಕ್ಕೆ ಸಾಧ್ಯವಾಗಿರುವಂಥದ್ದು. ಇದು ಹೆಚ್ಚಾಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಿನ ಸ್ತ್ರೀಯರಲ್ಲಿ ನಾವು ಪರೀಕ್ಷೆ ಮಾಡಿ ಅದನ್ನು ಕಂಡುಹಿಡಿತಾ ಇದ್ದೀವಿ. ಅಂದರೆ ಹೆಚ್ಚಿನ ಸ್ತ್ರೀಯರು ಆರೋಗ್ಯದ ಬಗ್ಗೆ ಮಾಹಿತಿ ಇಟ್ಕೊಂಡು ಹೆಚ್ಚಿನ ಜನರು ವೈದ್ಯರ ಹತ್ರ ಬಂದು ಪರೀಕ್ಷೆಗಳು ಪಡ್ತಾ ಇರೋದ್ರಿಂದ ನಾವು ಜಾಸ್ತಿ ಜನರಲ್ಲಿ ಇದನ್ನು ನೋಡ್ತಾ ಇದ್ದೀವಿ. ಈಗ ಇದ್ರದ್ದು ಗುಣಲಕ್ಷಣಗಳು ಹೇಗಿರುತ್ತೆ, ಹೇಗೆ ಗೊತ್ತಾಗುತ್ತೆ ಮಹಿಳೆಯರಿಗೆ? ಬಿಕಾಸ್ ಇವ್ರದ್ದು ಬಹುಶಃ ಲಾಸ್ಟ್ ಸ್ಟೇಜ್ ಇರ್ಬೋದೇನೋ, ಈ ರೀತಿ ಅಂದಾಜಿದೆ. ಈಗ ಮೊದಲ ಹಂತದಲ್ಲಿ ಎಷ್ಟೋ ಸಲ ಅದಕ್ಕೆ ಏನು ಗುಣಲಕ್ಷಣಗಳಿಲ್ಲದೆ ಇರ್ಬೋದು. ಆದರೆ ಬರ್ತಾ ಅದು ಜಾಸ್ತಿ ಹಂತದ ಜಾಸ್ತಿ ಆಗ್ತಾ ಹೋದಂಗೆ ಕೆಲವರಲ್ಲಿ ಈ ವಾಸನೆಯುಕ್ತ ಬಿಳಿ ಸೆರಗು ಅಥವಾ ಬಿಳಿ ಮುಟ್ಟ ಆಗ್ಬೋದು. ಮತ್ತು ಈ ಸಂಭೋಗದ ನಂತರ ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಅದರಿಂದ ರಕ್ತಸ್ರಾವ ಆಗೋದು, ಇರ್ರೆಗ್ಯುಲರ್ ಆಗಿ ರಕ್ತಸ್ರಾವ ಆಗ್ತಾ ಹೋಗೋದು. ಮತ್ತು ಸ್ವಲ್ಪ ಜಾಸ್ತಿ ತೂಕ ಜಾಸ್ತಿ ಇರೋರು, ಕೊಬ್ಬಿನಂಶ ಜಾಸ್ತಿ ಇರೋರು, ಅಂಥವರಲ್ಲಿ ಇದನ್ನು ನಾವು ಹೆಚ್ಚಿಗೆ ನೋಡ್ತೀವಿ. ನಾವು ಯಾವುದೇ ಸ್ತ್ರೀ ಮೊದಲು ಅವ್ರಿಗೆ ಏನಾದರೂ ತೊಂದರೆ ಇರಲಿ ಬಿಡಲಿ, ಆಗಾಗ ಸ್ತ್ರೀರೋಗ ತಜ್ಞರ ಹತ್ರ ಬಂದು ಅವ್ರ ಪರೀಕ್ಷೆಗೆ ಒಳಪಡ್ತಾ ಹೋಗ್ತಾ ಇದ್ದಾಗ ಮೊದಲ ಹಂತದಲ್ಲಿ ಅಥವಾ ಮುಂದೆ ಕ್ಯಾನ್ಸರ್ ಆಗತ್ತೇನೋ ಅನ್ನೋ ಹಂತದಲ್ಲೇ ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಈ ವೈರಸ್ ಏನು ಮಾಡುತ್ತೆ, ಈ ಜೀವಕೋಶಗಳಲ್ಲಿ ಒಳಗಡೆ ಸೇರಿಕೊಂಡು ಒಂದು ಹಲವಾರು ಬದಲಾವಣೆಗಳು ಉಂಟು ಮಾಡುತ್ತೆ. ಆ ಬದಲಾವಣೆಗಳನ್ನು ಜೀವಕೋಶದ ಪರೀಕ್ಷೆ, ಈ ಪ್ಯಾಪ್ಸ್ಮಿಯರ್ ಇರ್ಬೋದು, ಅಥವಾ ಯೋನಿ ದರ್ಶಕದ ಪರೀಕ್ಷೆ ಕಾಲ್ಪೋಸ್ಕೋಪಿ ಇರ್ಬೋದು, ಅಥವಾ HPV ವೈರಸ್ ಪರೀಕ್ಷೆನೇ ಮಾಡೋಕ್ಕೆ ಸಾಧ್ಯ ಇದೆ.
ಅಂಥವರಲ್ಲಿ ಇದೆ ಅಂದಾಗ ಮುಂದೆ ಇವರು ಕ್ಯಾನ್ಸರ್ ಆಗ್ಬೋದು ಅನ್ನೋ ಥರ ಇದ್ದರೆ, ಅಥವಾ ಬಹಳ ಮೊದಲ ಹಂತದಲ್ಲೇ ನಾವು ಕಂಡುಹಿಡಿಯೋಕ್ಕೆ ಸಾಧ್ಯವಾಗೋದಾದರೆ ಅವ್ರು ಚಿಕಿತ್ಸೆ ಕೊಟ್ಟಾಗ ಸಹಜವಾಗಿ ಅವ್ರು ಎಲ್ಲರ ಥರ ಬಾಳಿ ಬದುಕೋದಕ್ಕೆ ಆಗುತ್ತೆ. ಬಟ್ ಈ ಬಹಳಷ್ಟು ಈ ಕ್ಯಾನ್ಸರುಗಳಲ್ಲಿ ಏನಾಗುತ್ತೆ, ಅದನ್ನು ಅವರು ಸಿಂಪ್ಟಮ್ಸ್ ಅಥವಾ ಗುಣಲಕ್ಷಣಗಳಿಂದ ವೈದ್ಯರ ಹತ್ರ ಬರೋ ಸಮಯದಲ್ಲಿ ಬಹಳ ಅದು ಹಂತ ಮೀರಿರ್ಬೋದು, ಕೊನೆಯ ಹಂತ ಆಗಿರ್ಬೋದು. ಬಹುಶಃ ಪೂನಂ ಪಾಂಡೆ ಅವರಲ್ಲೂ ಬಹುಶಃ ಆ ಥರ ಲೇಟ್ ಸ್ಟೇಜ್ ಏನಾದರೂ ಕಂಡುಹಿಡ್ದಂಗೆ ಆಗಿದ್ದು, ಅಂಥ ಸಂದರ್ಭಗಳಲ್ಲಿ ತೊಂದರೆ ಜಾಸ್ತಿ ಆಗುತ್ತೆ ಅಥವಾ ಸಾವಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ಸ್ತ್ರೀಯರು ಏನು ತಿಳ್ಕೊಬೇಕಂದ್ರೆ, ಒಂದು ಕ್ಯಾನ್ಸರ್ ಅನ್ನೋದು ಬಹಳ ಸಾಮಾನ್ಯ ಸ್ತ್ರೀಯರಲ್ಲಿ. ನಿನ್ನೆ ಬಜೆಟ್ನಲ್ಲೂ ಕೂಡ ಅದಕ್ಕೆ ಒತ್ತು ಕೊಟ್ಟು ವ್ಯಾಕ್ಸಿನೇಷನ್ ಅನ್ನ ಕೂಡ ಮಾಡಿದ್ದಾರೆ. ಅದು ಎಫೆಕ್ಟಿವ್ ಆಗ್ಬೋದಾ? ಎಷ್ಟು ಏಜ್ ಗ್ರೂಪ್ ಅಲ್ಲಿ ಆ ವ್ಯಾಕ್ಸಿನೇಷನ್ ಅನ್ನು ಹಾಕಿಸ್ಕೊಳ್ಬೋದು ಪ್ರಿಕಾಷನ್? ಈಗ 9 ರಿಂದ 14 ವರ್ಷದ ವಯಸ್ಸಿನಲ್ಲಿ. ಯಾಕೆ ಆ ವಯಸ್ಸು ಹೇಳಿದ್ದಾರೆ ಅಂದರೆ, ಆ ವಯಸ್ಸಿನ ಆದಷ್ಟು ಲೈಂಗಿಕ ಸಂಪರ್ಕಕ್ಕೆ ಒಳಪಡುವ ಮುಂಚೆನೆ, ಅಂದರೆ ಮದುವೆಗೆ ಮುಂಚೆನೆ ಅವರು ವ್ಯಾಕ್ಸಿನ್ ತೊಗೊಂಡ್ರೆ ಅವ್ರಿಗಿನ್ನೂ ಯಾವುದೇ ಸೋಂಕುಗೊಳಪಟ್ಟಿರಲ್ಲ. ಅಂಥವರಲ್ಲಿ ಇದರದ್ದು ಸಫಲತೆ ಸಾಧ್ಯತೆ ಜಾಸ್ತಿ ಆಗುತ್ತೆ, ಅಂದರೆ ಕ್ಯಾನ್ಸರ್ ತಡೆಗಟ್ಟಕ್ಕೆ. ನಂತರ ದಿನದ 40 ವಯಸ್ಸಿನ ತನಕನೂ ವ್ಯಾಕ್ಸಿನ್ ತೊಗೋಬೋದು ಅಂತ ಹೇಳಿದ್ದಾರೆ. ಆದರೆ ಅವರಲ್ಲಿ ಕೆಲವು ಸಲ ಈ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಈ ಎಲ್ಲ HPV ವೈರಸ್ಸುಗಳು ಕೂಡ ಏನು ಕ್ಯಾನ್ಸರ್ ಮಾಡಲ್ಲ. ಅದರೊಳಗೆ ಕೆಲವು ಅಪಾಯಕಾರಿ ವೈರಸ್ ಇದೆ, ಹೈ ರಿಸ್ಕ್ ವೈರಸ್ ಅಂತ 16, 18 ಈ ಥರ ನಂಬರುಗಳು. ಸೊ ಅಂಥವರಲ್ಲಿ ಈ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ವ್ಯಾಕ್ಸಿನ್ ಕೊಡೋದ್ರಿಂದ ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಈಗ ನಮ್ಮ ಭಾರತ ಸರ್ಕಾರ ಈಗ ಫ್ರೀಯಾಗಿ 9 ರಿಂದ 14 ಕೊಡಬೇಕು, ಅದು ಬಹಳ ಸಂತೋಷದ ಸಂಗತಿ. ಅದನ್ನು ಯಾಕಂದರೆ ಮೊದಲು ನಾವೆಲ್ಲ ಎಷ್ಟೋ ಫ್ರೀಯಾಗಿ ಕೊಟ್ಟು ಬಹಳಷ್ಟು ಹುಡುಗಿಯರಿಗೆ ನಾವು ಕೊಟ್ಟಿದ್ದೀವಿ. ಅದು ಬಹಳ ದುಬಾರಿ ಇದು ವ್ಯಾಕ್ಸಿನ್. ಹಾಗಾಗಿ 3-4 ಸಾವಿರ ಒಂದೊಂದು ಡೋಸ್, 2 ಡೋಸ್ ತೊಗೋಬೇಕಂದ್ರೆ ಎಷ್ಟೊಂದು ಕಷ್ಟ ಆಗುತ್ತೆ. ಹಾಗಾಗಿ ಅದರ ಬಹಳಷ್ಟು ದರ ಕಡಿಮೆ ಮಾಡಿದ್ದಾರೆ. ನಮ್ಮದೇ ವ್ಯಾಕ್ಸಿನ್ ನಾವು ಉತ್ಪತ್ತಿ ಮಾಡೋದು, ಅದು ನಾವೊಂದು ಸಂತೋಷ ಪಡುವಂಥ ಸಂಗತಿ. ಮತ್ತು ಈ ರೀತಿ ಅವ್ರಿಗೆ ಹೆಚ್ಚಿನ ಅರಿವು ಮೂಡಿಸಿ ಎಲ್ಲ ಮಕ್ಕಳಲ್ಲೂ, ಚಿಕ್ಕ ಹುಡುಗಿಯರಲ್ಲಿ ಆ ವಯಸ್ಸಿನಲ್ಲಿ ಅವ್ರಿಗೆ ವ್ಯಾಕ್ಸಿನ್ ಕೊಡಿಸೋ ಥರ ಸಾಮಾನ್ಯವಾಗಿ 2 ಡೋಸು ಒಂದು ಸಲ ಕೊಟ್ಟ ಮೇಲೆ 6 ತಿಂಗಳ ನಂತರ ಮತ್ತೊಂದು ಡೋಸು, 25 ವಯಸ್ಸಿನ ತನಕ ಮಾಡಿದಾಗಲೂ 2 ಡೋಸ್ ಅಥವಾ 3 ಡೋಸು. ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಮಗೆ ಕರೆಕ್ಟಾಗಿ ಗೈಡ್ಲೈನ್ಸ್ ಕೊಡುತ್ತೆ, ಎಷ್ಟೆಷ್ಟು ಕೊಡಬೇಕೇನಂತ. ಆ ರೀತಿ ಸರಿಯಾಗಿ ನಾವು ಕೊಟ್ಟಾಗ ಈ ಬಹಳಷ್ಟು ಜನರಲ್ಲಿ ನಾವು ಕ್ಯಾನ್ಸರ್ ಸರ್ವಿಸ್ನ ತಡೆಗಟ್ಟಕ್ಕೆ ಸಾಧ್ಯ. ಈಗ 1,000 ಕೇಸಸ್ ಅಲ್ಲಿ ಇಷ್ಟು ಜನ ಮಹಿಳೆಯರಿಗೆ ಬರ್ತಾ ಇದೆ, ಆ ಥರ ಪ್ರತಿಶತ ಹೇಳೋದಾದ್ರೆ ಯಾವ ರೀತಿ ಇದೆ ಇದರ ಸ್ಪ್ರೆಡ್ಡಿಂಗ್? ಇದೆ ಬಹಳಷ್ಟು ಜನರಲ್ಲಿ ಬಹಳ ಸಾಮಾನ್ಯವಾದಿದ್ದು. ಒಂದೊಂದ್ಸಲ ಏನಾಗ ನಾವು ಬೇರೆದೆಲ್ಲ ಒಂದು ಆಕ್ಸಿಡೆಂಟ್ ಆದರೆ ಇದು ಮಾಡಿದರೆ ಇವ್ರು ಸತ್ರು ಅವ್ರು ಸತ್ರು ಅಂತ ಬೇಜಾರು ಮಾಡ್ಕೊಳ್ತೇವೆ. ದಿನ ಒಂದು ಲೆಕ್ಕದ ಅಂದಾಜಿನ ಪ್ರಕಾರ ದಿನ ಒಂದು ಏರ್ ಬಸ್ ಕ್ರ್ಯಾಶ್ ಆದರೆ ಎಷ್ಟು ಜನ ಸಾಯ್ತಾರೋ ಅಷ್ಟು ಜನ ಸ್ತ್ರೀಯರು ಕ್ಯಾನ್ಸರ್ ಸರ್ವಿಸ್ಗೆ ಒಳಪಡ್ತಿದ್ದಾರೆ ಅಂತ. ಅಂದರೆ ಬಹಳ ಸಾಮಾನ್ಯವಾದ ಕ್ಯಾನ್ಸರ್ ಇದು. ಹಾಗಾಗಿ ಇದನ್ನು ತಡೆಗಟ್ಟೋದು ಸ್ತ್ರೀಯರಿಗೆ ಒಂದು ಬಹಳ ದೊಡ್ಡ ಉಪಯೋಗ ಮಾಡಿಕೊಟ್ಟಂಗೆ. ಅಂದರೆ ನಾವು ಈ ಕ್ಯಾನ್ಸರ್ ತಡೆಗಟ್ಟೋ ನಿಟ್ಟಿನಲ್ಲಿ ಹೌದು ಕಡಿಮೆ ಮಾಡ್ಬೋದು. ಇದು ಡಾಕ್ಟರ್ ಪದ್ಮಿನಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.